ಎಲ್ಲರಿಗೂ ನಮಸ್ಕಾರಗಳು. ಕುಣಿದಾಡುವುದೆನ್ನೆದೆ ಕನ್ನಡ ಎನೆಕಿಮಿ ನಿವಿರುವುದು, ಕಾಮನ ಬಿಲ್ಲನ್ನು ಕಾಣುವ ಕವಿಯಳು ತೆಕ್ಕನ ಮೈ ಮನ ಮರೆಯುವುದು. ಕುವೆಂಪುರವರ ಈ ಪದ್ಯದ ಸಾಲುಗಳನ್ನು ಜ್ಞಾಪಿಸಿಕೊಳ್ಳುವ ಮೂಲಕ ಎಲ್ಲರಿಗೂ 69ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾನು ಮಂಗಳಗೌರಿ. ಕನ್ನಡವ ಒಲಿದನಗೆ ಅನ್ಯ ಜೀವನವಿಲ್ಲ, ಕನ್ನಡವೇ ಎನ್ನುಸಿರು, ಪೆತ್ತೆನ್ನ ತಾಯಿ ಕನ್ನಡವೇ ಧನಧಾನ್ಯ, ಕನ್ನಡವೇ ಮನೆ ಮಾನ್ಯ, ಕನ್ನಡವೇ ಎನಗಾಯ್ತು ಕಣ್ಣು ಕಿವಿ ಮೂಗು ಎಂಬುದು ಪ್ರಸಿದ್ಧ ಕವಿ ಬೆನಕಲ್ ರಾಮ್ ಅವರ ಹೇಳಿಕೆ. ಇಂತಹ ಪ್ರಸಿದ್ಧ ನಾಡಿನಲ್ಲಿ ಜನಿಸಿರುವ ನಾವೇ ಧನ್ಯರು. ಈ ಪುಣ್ಯ ನಾಡಿನ ವೈಭವದ ಸುದಿನವಾದ ಇಂದು ತಾಯಿ ಭುವನೇಶ್ವರಿ ದೇವಿಗೆ ಶಿರವಾಗಿ ಪ್ರಾರ್ಥಿಸುವ ಮೂಲಕ ರಾಷ್ಟ್ರಕವಿ ಕೊಡುವ ಗೀತೆಯನ್ನು ಹಾಡಲು ಮಕ್ಕಳನ್ನು ಬರಮಾಡಿಕೊಳ್ಳೋಣ. ಜಯ 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 ಕನ್ನಡ ರಾಜೇಶ್ವರಿ, ಶರಣು ಬಂದೆ ಪಾದಕ್ಕೆ ಭುವನೇಶ್ವರಿ. ಪಂಪನ ನುಡಿ ಮಿಂಚಿನ ಮಣಿಮಾ, ಮಧ್ವರ ನವ ಚಿಂತನದಲ್ಲಿ ಬೆಳೆಯುತ್ತಾ, ಶಂಕರ ರಾಮಾನುಜರಲ್ಲಿ ಸುಳಿಯುತ್ತಾ, ಮಧ್ವರ ನವ ಚಿಂತನದಲ್ಲಿ ಬೆಳೆಯುತ್ತಾ, ಬಸವಣ್ಣನ ನೀತಿಗೆ ಅಲ್ಲವ ಪ್ರಭು ಪ್ರೀತಿಗೆ ನಮೋ ಎನ್ನುವೆ ದರ್ಶನಗಳ ಜ್ಯೋತಿಗೆ, ನಮೋ ಎನ್ನುವೆ ದರ್ಶನಗಳ ಜ್ಯೋತಿಗೆ. ಜಯ 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 ಕನ್ನಡ ರಾಜೇಶ್ವರಿ, ಶರಣು ಬಂದೆ ಪಾದಕ್ಕೆ ಭುವನೇಶ್ವರಿ. ಭುವನೇಶ್ವರಿ 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 ಭುವನೇಶ್ವರಿ. ಆಕಾಶ ಜನಪದವು ಸರಳತೆ ಮತ್ತು ಸ್ಪಷ್ಟತೆಯಿಂದ ಕೂಡಿದೆ. ಕನ್ನಡ ಜಾನಪದ ಸಂಸ್ಕೃತಿಯ ಒಂದು ಭಾಗವಾದ ಜಾನಪದ ನೃತ್ಯಗಳು ಅತ್ಯಂತ ವೈವಿಧ್ಯಮಯವಾಗಿದೆ. ಕನ್ನಡ ನಾಡಿನ ವಿವಿಧ ಪ್ರದೇಶಗಳ ಪ್ರಾದೇಶಿಕ ಸೊಗಡುಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಜಾನಪದ ಮಾಡಿಕೊಡುತ್ತಿದೆ ಎಂದರೆ ತಪ್ಪಾಗಲಾಗದು. ಕರ್ನಾಟಕ ಧಾರ್ಮಿಕ ನೃತ್ಯಗಳನ್ನು ಕುಣಿತ ಎಂದು ಕರೆಯಲಾಗುತ್ತದೆ. ಅಂತಹ ನೃತ್ಯಗಳಾದ ಕಂಸಾಳೆ, ವೀರಗಾಸೆ, ಡೊಳ್ಳು ಕುಣಿತ, ನಂದಿಕೋಲು, ಹುಲಿ ವೇಷ, ಕೋಲಾಟ, ಪಾಳೆಗಾಳ ನೃತ್ಯವನ್ನು ಮಾಡಲು ಸಿದ್ಧರಾಗಿರುವ ನಮ್ಮ ಮಕ್ಕಳನ್ನು ಚಪ್ಪಾಳೆಯ ಮೂಲಕ ಹುರಿದುಂಬಿಸೋಣ. ಪರಿಚಿತವರನ್ನು ಸದಾ ಕಾಯುವವನು, ಭಕ್ತೋದ್ಧಾರಕನು, ದಯಾಸಾಗರನಾಗಿರುವ ಶ್ರೀ ವೀರಭದ್ರ ದೇವರ ಪವಿತ್ರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಶ್ರೀ ವೀರಭದ್ರ ದೇವರ ಕಗ್ಗ ಪ್ರವಚನದ ಸ್ವಲ್ಪ ಭಾಗವನ್ನು ನನ್ನ ಮನಭಕ್ತಿ ಪೂರ್ವಕವಾಗಿ ಅರ್ಪಿಸುತ್ತಿದ್ದೇನೆ. ಬಹುಪರಾಜ್
ಗಂಧ ಕಾವೇರಿ ಹರಿದೈತೆ ಏನ್ ಚಂದ ನುಲಿಗ್ಯಾವೋ ಗುಬ್ಬಿ ಯಾವೋ ಬಿಟ್ಟು ನುಲಿಗ್ಯಾವೋ ನವಿಲು ನುಲಿಗ್ಯಾವೋ ನಾಗ ಕೊಡುವಾಗ್ಲೆಲ್ಲ ಕೊಡ್ತಾನೋ ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರೆ ಬಂಗಾರ ಮಾಡಪ್ಪ ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನೇ ಮಾದೇವ ಎಲ್ಲ ದಾರಿ ಬಿಡಿ ಬರಿ ಮನೆ ದೇವಲ್ಲ Please encourage your children, teachers, parents. ಎಲ್ಲ ದಾರಿ ಬಿಡಿ ಬರಿ ಮಾತಿ ಎಲ್ಲ ಅಭಾವತೆಯಿಂದ ಕೂಡಿದೆ. ಕನ್ನಡ ಜಾನಪದ ಸಂಸ್ಕೃತಿಯ ಒಂದು ಭಾಗವಾದ ಜನಪದ ನೃತ್ಯಗಳು ಅತ್ಯಂತ ವೈಭವಯುತವಾಗಿ ನಮ್ಮ ಮಕ್ಕಳು ಹಾಡಿಕೊಂಡಿದ್ದಾರೆ. I would like to take a moment to express our grateful congratulations to Mrs. Geeta, our dance teacher. Her dedication, patience, and expertise have truly paid off. The students' confidence, coordination, and enthusiasm on stage were a testament to our exceptional teaching skills. Thank you, Geetama. ಇಂದು ನಾನು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಪ್ರತಿ ವರ್ಷ ನವೆಂಬರ್ 1ರಂದು ಎಲ್ಲೆಡೆ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸುವುದು ಮತ್ತು ಯುವ ಪೀಳಿಗೆಗೆ ಕನ್ನಡ ನಾಡಿನ ಇತಿಹಾಸ,
ಸಂಸ್ಕೃತಿ, ಕಲೆ, ಭಾಷೆ ಬಗ್ಗೆ ಅರಿವು ಮೂಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಏಕೀಕೃತ ರಾಜ್ಯವಾದದ್ದು ನವೆಂಬರ್ 1, 1973ರಂದು ಕರ್ನಾಟಕ ರಾಜ್ಯವೆಂದು ಮರುನಾಮಕರಣಗೊಂಡು 51 ವರ್ಷ ಪೂರ್ಣಗೊಂಡಿರುವ ಸುದಿನ ಈ ನವೆಂಬರ್ 1. ಈ ಬಾರಿಯೂ ನಮ್ಮ ಕನ್ನಡದ ಉತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸುವುದರ ಮೂಲಕ ಕನ್ನಡದ ಕಂಪನ್ನು ಎಲ್ಲೆಡೆ ಪಸರಿಸಲು ತಮ್ಮೆಲ್ಲರಿಗೂ ಮನವಿ. ಕನ್ನಡಿಗರಾದ ನಾವು ನುಡಿ ಕನ್ನಡ, ನಡೆ ಕನ್ನಡ, ಉಸಿರು ಕನ್ನಡ ಎಂದು ಜೀವಿಸುತ್ತಿರುವುದು ಎಲ್ಲರಿಗೂ ಗೊತ್ತಿರೋ ವಿಷಯ. ಇದೇ ವೇಳೆ ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ ಹೆಮ್ಮೆ ಪಡುವ ವಿಷಯಗಳು ಆಗಾಗ ಕೇಳಿಬರುತ್ತಿರುವೆ. ಅಂದಹಾಗೆ ಈಗ ನವೆಂಬರ್ 1ರಂದು ಮಾತ್ರವಲ್ಲದೆ ಇಡೀ ತಿಂಗಳು ರಾಜ್ಯದ ಎಲ್ಲೆಡೆ ಮಾತ್ರವಲ್ಲದೆ ವಿದೇಶಗಳಲ್ಲೂ ಸಹ ಕನ್ನಡಿಗರು ಕನ್ನಡ ಭಾಷೆಯ ಹಬ್ಬ ಆಚರಿಸುವುದು ಕನ್ನಡ ನಾಡಿನ ಇತಿಹಾಸ, ಸಂಸ್ಕೃತಿ, ಕಲೆ, ಭಾಷೆ ಬಗ್ಗೆ ನೆನೆದು ಮೆಲುಕು ಹಾಕುವುದು ಸಾಮಾನ್ಯ. ನಮ್ಮ ಕನ್ನಡ ನಾಡನ್ನು ಶ್ರೀಗಂಧದ ನಾಡು, ಕರುನಾಡು, ಕನ್ನಡಾಂಬೆಯ ನಾಡು, ತಾಯಿ ಭುವನೇಶ್ವರಿಯ ನಾಡು ಎಂಬೆಲ್ಲ ಹೆಸರುಗಳಿಂದ ಕರೆಯುತ್ತೇವೆ. ಹಚ್ಚ ಹಸುರಿನ ಸುಂದರ ಬೆಟ್ಟ ಗುಡ್ಡಗಳ ನದಿಗಳು, ಹರಿಯುವ ಸಾಧು ಸಂತರು, ದಾಸರು, ಶಿವಶರಣರು, ಕವಿಗಳಿಂದ ಕಂಗೊಳಿಸುತ್ತಿರುವ ಕನ್ನಡ ನಾಡು ಎಂಬ ಹೆಸರಿಗೆ ಒಂದು ಧೀಮಂತ ಶಕ್ತಿ ಇದೆ. ಈ ಸುಂದರ ಸಮೃದ್ಧ ನಾಡಿನಲ್ಲಿ ಜನಿಸಿರುವುದು ನಮ್ಮೆಲ್ಲರ ಅದೃಷ್ಟ. ನವೆಂಬರ್ 1ರಂದು ನಾವೆಲ್ಲರೂ ಅತ್ಯಂತ ಸಡಗರ ಸಂಭ್ರಮದಿಂದ ಎಲ್ಲ ಜಾತಿ, ಮತ, ಧರ್ಮಗಳ ಜನರು ಸೇರಿ ಒಗ್ಗೂಡಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. 1950ರಲ್ಲಿ ಭಾರತವು ಗಣರಾಜ್ಯವಾಯಿತು. ನಂತರ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತನಾಡುವ ಭಾಷೆಯ ಆಧಾರದ ಮೇಲೆ ದೇಶದಲ್ಲಿ ವಿವಿಧ ಪ್ರಾಂತ್ಯಗಳು ರಚನೆಯಾದವು. ಇದು ಮೈಸೂರು ರಾಜ್ಯಕ್ಕೆ ಜನ್ಮ ನೀಡಿತು. ನವೆಂಬರ್ 1, 1973ರಂದು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ನಾವು ಕೇವಲ ನವೆಂಬರ್ ಕನ್ನಡಿಗರಾಗದೆ ಕನ್ನಡ ನಾಡಿನ ಜವಾಬ್ದಾರಿಯುತ ಪ್ರಜೆಯಾಗಿ ಕನ್ನಡದಲ್ಲೇ ಮಾತನಾಡುತ್ತೇನೆ, ಬರೆಯುತ್ತೇನೆ, ನಿತ್ಯ ವ್ಯವಹಾರದಲ್ಲಿ ಕನ್ನಡವನ್ನೇ ಬಳಸುತ್ತೇನೆ, ಕನ್ನಡೇತರರಿಗೆ ಕನ್ನಡ ಕಲಿಸುತ್ತೇನೆ, ಕನ್ನಡ ನುಡಿ, ಸಂಸ್ಕೃತಿ, ಪರಂಪರೆ ಉಳಿಸಲು ಸದಾ ಬದ್ಧರಾಗಿರುತ್ತೇವೆ ಎಂದು ಈ ವೇಳೆ ನಿಶ್ಚಯಿಸೋಣ. ಇಷ್ಟು ಸಮಯ ನನಗೆ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನಾ ಸದಾ ಋಣಿ ಎಂದು ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಜೈ ಕನ್ನಡಾಂಬೆ, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ತೃಪ್ತಿ. Jai Karnataka Mate. Now I request Mrs. Soumya ma'am to speak words. ಅಂತಹ ಕಾರ್ಯಕ್ರಮವನ್ನು ಸವಿಯಲು ಬಂದಿರತಕ್ಕಂತಹ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೂ ಎಲ್ಲರಿಗೂ ಸಹ ಕನ್ನಡ ರಾಜ್ಯೋತ್ಸವದ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ದಯವಿಟ್ಟು ಚಪ್ಪಾಳೆ ಹೊಡಿಬೇಕು. ನಾವೆಲ್ಲ ಕನ್ನಡಿಗರಾಗಿ ಎಲ್ಲ ಪೋಷಕರಿಗೆ ಕೇಳ್ಕೊತಾ ಇರೋದು. ಸೊ ಇವತ್ತು ನಾವು ಈ ಸುದಿನ ಏನು ನವೆಂಬರ್ ತಿಂಗಳಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ, ಕನ್ನಡರಾಗಿ ಎಲ್ಲರೂ ತಿಳ್ಕೊಬೇಕಾಗಿರೋದು ಯಾಕೆ ಕನ್ನಡ ರಾಜ್ಯೋತ್ಸವನ ನವೆಂಬರ್ ತಿಂಗಳಲ್ಲಿ ಆಚರಣೆ ಮಾಡ್ತೀವಿ, ಮತ್ತೆ ನಮಗೆ ಕರ್ನಾಟಕ ಅನ್ನುವಂಥ ಹೆಸರು ಯಾಕೆ ಬಂತು, ಇದನ್ನೆಲ್ಲ ಎಲ್ಲ ಪೋಷಕರು ವಿದ್ಯಾರ್ಥಿಗಳು ತಿಳ್ಕೋಬೇಕು. ಈಗ ಆಲ್ರೆಡಿ ಒಬ್ಬ ವಿದ್ಯಾರ್ಥಿ ಎಲ್ಲ ಸುವಿವರವಾಗಿ ಎಲ್ಲವನ್ನ ಹೇಳಿದ್ದಾರೆ ನಮ್ಮ ಮುಂದೆ. ಫಸ್ಟು ನಾವೆಲ್ಲರೂ ಒಂದು ಖುಷಿ ಪಡಬೇಕಾಗಿರೋದು ಈ ಒಂದು ಶ್ರೀರಾಮ ವಿದ್ಯಾಲಯನ ಅನ್ನುವಂಥ ಹೆಸರನ್ನು ಪಡ್ಕೊಂಡಿರೋಂಥ ಈ ಶಾಲೆ CBSE ಅಂದರೆ ಇಂಗ್ಲೀಷು ಫಸ್ಟು ಇಂಗ್ಲೀಷ್ಗೆ ಪ್ರಥಮ ಆದ್ಯತೆಯನ್ನು ಕೊಡ್ತಾ ಇರ್ತಕ್ಕಂಥ ಶಾಲೆಗಳು CBSE ಶಾಲೆಗಳು. ಅಂಥ ಶಾಲೆ ಇವತ್ತು ಶ್ರೀರಾಮ ವಿದ್ಯಾಲಯ ಅನ್ನುವಂಥ ಒಂದು ನಮ್ಮ ದೇವರ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥ ಶಾಲೆ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಎಷ್ಟು ವಿಜೃಂಭಣೆಯಾಗಿ ಎಷ್ಟು ಚೆನ್ನಾಗಿ ಮಾಡಿದ್ರು. ಎಲ್ಲ ಸಂಸ್ಕೃತಿ, ನಮ್ಮ ಭಾಷೆ, ಎಲ್ಲ ನಮ್ಮ ಡೊಳ್ಳು ಕುಣಿತ ಆಗಿರ್ಬೋದು, ಮತ್ತು ಹುಲಿ ವೇಷ, ಎಲ್ಲ ಥರದ ಒಂದು ಸಂಸ್ಕೃತಿಯ ನಮ್ಮ ಈ ಒಂದು ರೂಪಾ ಕುಡು ಮೇಡಮ್ ಪ್ರಿನ್ಸಿಪಲ್ರು ಮತ್ತು ನಮ್ಮ ಕ್ರಿಯೇಟಿವ್ ಆಗಿರ್ತಕ್ಕಂಥ ಶಿಕ್ಷಕರು ಕಾರಣ ಆಗಿರ್ತಾರೆ. ಇಂಥವ್ರನ್ನ ಪಡ್ಕೊಳ್ಳೋಂಥ ಮಕ್ಕಳು ನೀವು ಧನ್ಯರು. ಬರಬೇಕು ಜೋರ ಚಪ್ಪಾಳೆ. ವಿತಿನ್ ಅ ಸ್ಪ್ಯಾನ್ ಆಫ್ ಅ ಟೈಮ್, ಅಂದರೆ ತುಂಬ ಶಾರ್ಟ್ ಟೈಮಲ್ಲಿ ಇಷ್ಟು ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಮೇಡಮ್. ನಿಜವಾಗ್ಲೂ ಪೋಷಕರಾಗಿರ್ತಕ್ಕಂಥವ್ರು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಕನ್ನಡ ಭಾಷೆ ಇದೆಯಲ್ಲ, ಕರ್ನಾಟಕ ಅನ್ನುವಂಥ ಹೆಸರು ಕಪ್ಪು ಮಣ್ಣಿನ ನಾಡು, ಕರುನಾಡು ಅಂತೆಲ್ಲ ವಿಧವಾದಂಥ ಹೆಸರಲ್ಲಿ ಕರಿತೀವಿ. ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಕರ್ನಾಟಕಕ್ಕೆ ಬಂದು ಜೀವನ ಮಾಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಆಸರೆ ಆಗಿದೆ ಈ ಒಂದು ನಮ್ಮ ಕರ್ನಾಟಕ. ಕನ್ನಡ ಭಾಷೆ ಏನಿದೆ ಆ ಭಾಷೆಯನ್ನು ಉಳಿಸ್ಬೇಕು. ಆದರೆ ನಮ್ಮ ಬೇರೆ ಭಾಷೆಗಳು, ಇಂಗ್ಲೀಷ್ ಭಾಷೆ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ.
ಎಲ್ಲರಿಗೂ. ಯಾಕೆ ಅಂದರೆ ನಾವು ವ್ಯವಹಾರ ಮಾಡೋದಕ್ಕಾಗಿರ್ಬೋದು, ನಾವು ಬೇರೆ ಕೆಲಸಗಳನ್ನು ಕಮ್ಯುನಿಕೇಷನ್ಗಾಗಿರ್ಬೋದು ಇಂಗ್ಲೀಷ್ ಬೇಕು. ಆದರೆ ಫಸ್ಟು ವಿ ರೆಸ್ಪೆಕ್ಟ್ ಕನ್ನಡ, ಅಂದರೆ ಕನ್ನಡಕ್ಕೆ ಮೊದಲು ಆದ್ಯತೆಯನ್ನು ಕೊಡಬೇಕು, ಅದಾದಮೇಲೆ ಬೇರೆ ಭಾಷೆಗಳು. ಸೊ ಹಾಗಾಗಿ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಎಲ್ಲರಿಗೂ ಕೇಳ್ಕೊಳ್ಳೋದು, ಈ ಒಂದು ಶಾಲೆಯ ಬಗ್ಗೆ ಯಾರು ಇವತ್ತು ಪೋಷಕರು ಏನು ಬಂದಿದ್ದೀರಾ, ಇವತ್ತು ಏನು ಮಾಡ್ತಾ ಇದ್ದೀವಿ, ನಾವೆಲ್ಲ ಸವಿತೀವಿ ಅಷ್ಟೇ, ನಾವು ಮಕ್ಕಳು ಆಡೋದನ್ನ ನೋಡ್ತೀವಿ, ಎಂಜಾಯ್ ಮಾಡ್ತೀವಿ. ಆದರೆ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇಷ್ಟು ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಕ್ಕಳು ಆಡಬೇಕಾದ್ರೆ ಎಲ್ಲ ಪೋಷಕರು ನೋಡಿ ಏನು ಎಂಜಾಯ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನೀವು ಬೇರೆಯವ್ರಿಗೆ ಈ ವಿಷಯನ ಮುಟ್ಟಿಸ್ಬೇಕು, ನಮ್ಮಲ್ಲಿ ತಗೊಂಬಂದು ಮಕ್ಕಳನ್ನು ಸೇರಿಸ್ಬೇಕು, ಇನ್ನೂ ಒಳ್ಳೆ ಚೆನ್ನಾಗಿ ಮಕ್ಕಳು ಈ ಶಾಲೆ ಬೆಳಿಬೇಕು ಅಂತ ಕೇಳ್ಕೊತೀನಿ. ಎಲ್ಲ ಪೋಷಕರಲ್ಲೂ ಅದೇ ಮನವಿ ನಾನು. ನೀವೇನು ಬಂದು ನೋಡ್ತಾ ಇದ್ದೀರಾ, ಇದಕ್ಕೆ ತಕ್ಕಂತೆ ನೀವೇನು ರಿಸಲ್ಟ್ ಕೊಡಬೇಕು ಅಂದರೆ ಈ ನಡೆಯುವಂಥ ಕಾರ್ಯಕ್ರಮಗಳ ಬಗ್ಗೆ ನೀವು ದಯವಿಟ್ಟು ಹೊರಗಡೆ ನಿಮ್ಮ ಪಕ್ಕದ ಮನೆಗಳಲ್ಲಿ ಹೇಳಬೇಕು. ಇವತ್ತೆಲ್ಲ ಪೇರೆಂಟ್ಸು ಹಿಂಗೆ ಅನ್ಕೊಳ್ಳೋದು, ಏನು ನನ್ನ ಮಗ ಎಲ್ಲಿ ಓದ್ತಿದ್ದಾನೆ, ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಅಲ್ಲ, ಏನು ಕಲಿತಾ ಇದ್ದಾನೆ, ಯಾವ ಸಂಸ್ಕಾರ ಕಲಿತಾ ಇದ್ದಾನೆ, ಇಂಥ ಕ್ರಿಯೇಟಿವ್ ಟೀಚರ್ ಕೆಳಗಡೆ ಓದ್ತಾ ಇದ್ದಾನೆ ಅನ್ನೋಂಥ ಒಂದು ಹೆಮ್ಮೆ ನಿಮ್ಮಲ್ಲಿರಬೇಕು. ಎಲ್ಲ ಪೋಷಕರಲ್ಲೂ ಅದೊಂದೇ ಮನವಿ. ಈ ಒಂದು ಕಾರ್ಯಕ್ರಮಗಳನ್ನು ಏನು ಸವಿತಾ ಇದ್ದೀರಾ, ಬರ್ತಾ ಇದ್ದೀರಾ, ಪ್ರತಿ ವರ್ಷ ಪೂರ್ತಿ ಮಾಡ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಗಳು, ಯಾವ ಶಾಲೆಗೂ ಏನು ಕಡಿಮೆ ಇಲ್ಲ, ಎಲ್ಲ ಥರದ ಆಕ್ಟಿವಿಟೀಸು ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಎಲ್ಲ ಪೋಷಕರಲ್ಲಿ ಮನವಿ, ದಯವಿಟ್ಟು ಈ ವಿಷಯನ ಬೇರೆ ಕಡೆನೂ ಮುಟ್ಟಿಸಿ, ಬೇರೆ ಆ ಮಕ್ಕಳು ತಗೊಂಬಂದು ನಮ್ಮ ಶಾಲೆಯಲ್ಲಿ ಓದಲಿ ಅಂತಾನೆ ನಾನು ಕೇಳ್ಕೊತೀನಿ. ಸೊ ಏನು 1956ರಲ್ಲಿ ಈ ಒಂದು ಕನ್ನಡ ರಾಜ್ಯೋತ್ಸವದ ಬಗ್ಗೆ, ಅಂದರೆ ಕನ್ನಡ ಏಕೀಕರಣ ಆಗುತ್ತೆ, ಕರ್ನಾಟಕದ ಏಕೀಕರಣ ಭಾಷಾವಾರು ಪ್ರಾಂತ್ಯಗಳನ್ನಾಗಿ ಮಾಡ್ತಾರೆ. 1973ರಲ್ಲಿ ಮೈಸೂರು ಸಂಸ್ಥಾನ ಅಂತ ಇರ್ತಕ್ಕಂಥ ಒಂದು ಮೈಸೂರು ಸಂಸ್ಥಾನವನ್ನು ಏನು ಮಾಡ್ತಾರೆ, ಕಪ್ಪು ಮಣ್ಣಿನ ನಾಡು, ಕರುನಾಡು, ಕರು ಅಂದರೆ ಕಪ್ಪು, ಕಪ್ಪು ಮಣ್ಣಿನ ನಾಡು ಅಂತ ಹೆಸರನ್ನು ಕೊಡ್ತಾರೆ, ಕರ್ನಾಟಕ ಅಂತ ಹೆಸರನ್ನು ಕೊಡ್ತಾರೆ. ಸೊ ಇವತ್ತು 69 ವರ್ಷಗಳು ಕಂಪ್ಲೀಟ್ ಮಾಡಿದ್ದೀವಿ ನಾವು ಕರ್ನಾಟಕದಲ್ಲಿ ಇದ್ದು. ಎಲ್ಲ ಸಂಸ್ಕೃತಿನೂ ಇವತ್ತಿಗೂ ಕೂಡ 21ನೇ ಶತಮಾನದಲ್ಲಿದ್ದರೂ ಇವತ್ತಿಗೂ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ ಅಂದರೆ ಇಂಥ ಶಿಕ್ಷಕರು, ಇಂಥ ಪ್ರಾಂಶುಪಾಲರಿಂದ ಮಾತ್ರ ಸಾಧ್ಯ. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆ. ಓಕೆ, ಸೊ ದಯವಿಟ್ಟು ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು. ನನ್ನ ಒಂದು ಈ ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ಧನ್ಯವಾದಗಳು. Thank you for your inspiring words, ma. Superb speech.